ಉತ್ತರವನ್ನು ನಾನು ನಿಮಗೆ ನೀಡಿದ್ದೇನೆ ಪ್ರಭು. ನೀವು ಯಾರೇನೆಂಬುದು ನನಗೆ ಅರ್ಥವಾಗ್ತಾ ಇಲ್ಲ. ಈ ಹೊತ್ತಿನಲ್ಲಿ ದೇವರೇ ನನಗೆ ಧ್ಯಾನವನ್ನು ಕೊಟ್ಟಿದ್ದಾರೆ. ನೀವು ಯಾರೆಂಬುದನ್ನು ನಾನು ತಪ್ಪು ಮಾಡಿದೆ ಪ್ರಭು, ನನ್ನ ತಪ್ಪನ್ನು ಮನ್ನಿಸಬೇಕು. ಇದು ಎಷ್ಟು ಹೇಳಿಕೊಡ್ತೀನಿ ನೀನು, ತಪ್ಪು ನಿನ್ನದಲ್ಲ. ಗ್ರಹಗತಿಯಲ್ಲಿ ಶನಿಯ ಕಾಟ ನನಗಿರುವುದರಿಂದ ನಿಮ್ಮೆಲ್ಲರ ಕಣ್ಣನ್ನು ಮತಿಯನ್ನದು ಮರೆಸಿದ್ದು ಅನುಗ್ರಹದಾಯಕನಾಗಿ ಶನಿ ಇದ್ದಾನೆ, ನನಗೆ ಸರ್ವವನ್ನು ಒದಗಿಸಿಕೊಟ್ಟಿದ್ದಾನೆ. ಆದ್ದರಿಂದ ಸರ್ವಮಂಗಳವಾಯಿತು ಅನ್ನುವಂತಹ ತೀರ್ಮಾನದಿಂದ ನಾನು ಮತ್ತೊಮ್ಮೆ ಹುಡುಸಬೇಕು. ಅವಸರ ಮಾಡಬೇಡ, ನೀವು ಸ್ವಲ್ಪ ಹಿಂದೆ ನೀನು ಪ್ರಭು. ನಮ್ಮದೊಂದು ಆಸೆ ಏನೋ, ನನ್ನ ಮಗಳಾದಂತಹ ಪದ್ಮಾವತಿಯ ಒಂದು ಪ್ರತಿಜ್ಞೆ ಉಂಟು. ದೀಪದರಾದಯರ ಹಾಡ್ತಾರ ಅವರನ್ನೇ ನಾನು ವರಿಸುವುದೆಂದು. ಅದಕ್ಕೆ ಅವಳನ್ನು ನೀವು ಮದುವೆ ಆಗಬೇಕು ಅಂತ. ರಾಗವನ್ನು ಹಾಡಿದವನು ಯಾವನು ಅವನನ್ನು ವರಿಸ್ತೇನೆ ಎನ್ನುವಂತೆ ಪ್ರತಿಜ್ಞಾತರಾದ ಕ್ಷಾತ್ರಗಣ್ಯಾದ ಆಕೆಯನ್ನು ಮದುವೆ ಆಗುವಲ್ಲಿ ನನ್ನ ಸಮ್ಮತಿ ಇದೆ. ಹೇಳಿದ್ದ ಅಪ್ಪ ನನ್ನನ್ನು ನೋಡಿದ್ರೆ ಅವರಿಲ್ಲ ಅಂತ ಹೇಳಿದ್ದಾರೆ. ಈಗ ನೋಡಿ ಆಗಿದೆ ಅಲ್ಲ, ಒಪ್ಪಿಕೊಂಡು ಆಗಿದೆ. ಹೌದಲ್ಲ, ನಾನು ಹೇಳ್ತೀನಿ ಈಗ ಬೇಡ ಅಂತ ಮಾತು ಹೇಳಿದ್ದವಳು. ಈಗ ಬೇಕಂತ ಹೇಳಿ ಆಯ್ತಲ್ಲ. ಇನ್ನೇನಾದ್ರೂ ಅಪೇಕ್ಷೆ ಉಂಟು ನಿನ್ನದು? ಪ್ರಭು ನೋಡಿದ್ದೀರಾ, ನಂದೀಶ ಹೇಳುತ್ತಾ ಇದ್ದಾನೆ, ಚಿತ್ತಾರದ ಹಂಸ ನುಂಗಿದಂತ ಮಾಲೆ ಸಿಕ್ಕಿದೆ. ಹಾಗಾದ್ರೆ ಅದು ಕೂಡ ಶನಿಯಿಂದಲಾದ. ಹೌದು. ಏನಂತೆ? ಅವಳ ಮಗಳು ನಿಮ್ಮ ರೂಪಕ್ಕೆ ಮರಳಾಗಿದ್ದಾಳಂತೆ. ಏಕಾಂತವಾಗಿ ನಾನಿರುವಾಗಲೇ ಒಂದು ಪ್ರೇಮ ಯಾಚನೆಯನ್ನು ಮಾಡಿದವಳು ಅವಳನ್ನು ನನ್ನ ಮನೆಗೆ ಸೇರಿಸಿಕೊಳ್ಳಬೇಕು ಅನ್ನೋದು ಅಪೇಕ್ಷೆ. ಹೌದು, ಒಳ್ಳೆಯದು. ರಾಜಾಮ ಮಹೋತ್ಸವ ಅಂತ ಒಂದು ಮಾತು. ಹೌದು, ಮದುವೆಯಾಗಬಹುದು ಎನ್ನುವುದನ್ನು ಅವಳನ್ನು ಮದುವೆಯಾಗಬಹುದು. ಆದರೆ ರಾಜನ ಮಗಳ ಮದುವೆಯನ್ನು ಮೊದಲಾಗುವುದು. ಹೌದು, ಶುಭಗಳಿಗೆ ಅಪ್ಪಯ್ಯ ಕೈಯಲ್ಲಿ ಇದೇ ಸುಮುಹೂರ್ತದಲ್ಲಿ ಒಪ್ಪಿಸಿದ್ದೇನೆ. ಒಂದು ಮಾತು ಹೇಳುತ್ತೇನೆ, ನನಗೆ ಮಂಗಳವಾಗಬೇಕು ಅಂತಾದ್ರೆ ನನ್ನ ಮನೆ ಸೇರಬೇಕಾಗ್ತದೆ. ಶನಿಯು ಎಲ್ಲವನ್ನು ಕಸಿದುಕೊಂಡರೂ ಒಲಿದ ಸಮಯದಲ್ಲಿ ಎಲ್ಲವನ್ನು ಮತ್ತೆ ಕೊಡ್ತಾನೆ ಅನ್ನುವುದಕ್ಕೆ ವಿಕ್ರಮನು ಸಾಕ್ಷೀಭೂತನಾಗಿದ್ದಾನೆ. ಹೌದು, ಕಲ್ಯಾಣವಾಗಿದೆ. ಒಂದು ವಿಷಯ ಏನು ಪ್ರಭು, ಈ ಕಥೆಯನ್ನು ನೋಡಿದವರ ಮನೆಯಲ್ಲಿ ಹೆಣ್ಮಕ್ಳು ಇದ್ರೆ ಬೇಗ ಮದುವೆ ಆಗಲಿ, ಹೌದು, ಅವರು ಸಂತೋಷದಿಂದ ಬದುಕಲಿ, ಆದಷ್ಟು ಬೇಗ ಆಗಲಿ ಪ್ರಭು. ಸಾರೋಣ, ಮಂಗಳಾಚರಣೆ ಮಾಡಬೇಕು.